ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಂಧಾನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಭೇಟಿ ಮಾಡ್ತಿದ್ದಾರೆ. ಕೆಜೆ ಜಾರ್ಜ್ ಇರಬಹುದು, ಜಮೀರ್ ಅಹ್ಮದ್ ಖಾನ್ ಅವರು ಇರಬಹುದು, ಪ್ರಿಯಾಂಕ್ ಖರ್ಗೆ ಅವರು ಇರಬಹುದು, ಮುನಿಯಪ್ಪ ಅವರು ಇರಬಹುದು. ಈ ಎಲ್ಲ ಭೇಟಿಗಳ ಜೊತೆಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಜೊತೆಯಲ್ಲೂ ಕೂಡ ರಹಸ್ಯ ಸಭೆಯನ್ನ ನಡೆಸಿದ್ದಾರೆ. ಈ ಬೆನ್ನಲ್ಲೇ ಖಾಸಗಿ ಹೋಟೆಲ್ನಲ್ಲಿ ಆಪ್ತ ಶಾಸಕರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಇತ್ತ ಕೆಎನ್ ರಾಜಣ್ಣ ಮೊದಲು ಪರಮೇಶ್ವರ್ ಅವರು ಸಿಎಂ ಆಗಬೇಕು, ಯಾಕಂದ್ರೆ ಅವ್ರಿಗೆ ಹಳೆ ಕೂಲಿ ಕ್ಲಿಯರ್ ಆಗಿಲ್ಲ, ಅನಿವಾರ್ಯತೆ ಬಿದ್ದರೆ ಪರಮೇಶ್ವರ್ ಸಿಎಂ ಆಗಲಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಏನೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇದೆ, ಪ್ರಮುಖ ಸುದ್ದಿಗಳಿದಾವೆ, ಟಾಪ್ ನ್ಯೂಸ್ಗಳಿದಾವೆ, ಒಂದೊಂದೇ ನೋಡೋಣ. ಪವರ್ ಶೇರಿಂಗ್ ವಿಚಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು. ಕ್ಲೈಮ್ಯಾಕ್ಸ್ ಅಂದ್ರೆ ಏನಾಗಬಹುದು? ಇದೇ 29ನೇ ತಾರೀಕು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಹತ್ವದ ಮಾತುಕತೆ ನಡೆಯುತ್ತೆ. ಒಂದ್ ಕಡೆ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಕೂತ್ಕೋತಾರೆ. ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಅವರಿಗೆ ಬುಲಾವ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ 29ನೇ ತಾರೀಕಿನ ಮುಹೂರ್ತ ಏನಿದೆ ಅವತ್ತು ಸಂಜೆಯ ಹೊತ್ತಿಗೆ ಈ ಎಲ್ಲ ಗೊಂದಲಗಳಿಗೆ ಒಂದು ಕ್ಲಾರಿಟಿ ಸಿಗತ್ತೆ. ಆದ್ರೆ ಇಲ್ಲಿ ಮಧ್ಯಪ್ರವೇಶ ಮಾಡೋದು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಯಾರು? ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಎಂ ಆಗಬೇಕು ಅಂತ ಈಗ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿರುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಮತ್ತೊಬ್ಬರಿಗೆ ಗುಡ್ ನ್ಯೂಸ್ ಸಿಗಬಹುದಾ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಮೇಲ್ನೋಟಕ್ಕೆ ಕೆಲ ತಿಂಗಳ ಕಾಲ ಯಥಾಸ್ಥಿತಿಯೇ ಮುಂದುವರಿಯಬಹುದು. ಆದರೆ ಡಿಕೆ ಶಿವಕುಮಾರ್ ಅವರು ಬಯಸಿದ ಭಾಗ್ಯ ಲೇಟ್ ಆದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋ ಲೆಕ್ಕ ಕೂಡ ಈಗ ಪಕ್ಕ ಆಗ್ತಿದೆಯಾ ಅನ್ನೋ ಅನುಮಾನ ಮೂಡ್ತಿದೆ. ಕಾರಣ ಇಷ್ಟೇ, ಹೇಳಿ ಕೇಳಿ ಸಿದ್ದರಾಮಯ್ಯ ಮಾಸ್ ಲೀಡರ್ 65 ಸ್ಥಾನಗಳಿಗೆ ಇಳಿದಿದ್ದಂತಹ ಕಾಂಗ್ರೆಸ್ ಪಕ್ಷವನ್ನ 2004 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 64 ಸ್ಥಾನ, ಅದು ಯಾರಿದ್ರು, ಯಾರ ನೇತೃತ್ವದಲ್ಲಿ? ಎಸ್.ಎಂ. ಕೃಷ್ಣ ಅನ್ನುವಂತಹ ಆಧುನಿಕ ಕೆಂಪೇಗೌಡರ ಆಡಳಿತದ ಬಳಿಕ ಕಾಂಗ್ರೆಸ್ ಸ್ಥಿತಿ 65ಕ್ಕೆ ಬಂದಿಳಿದಿತ್ತು 2008ರ ಹೊತ್ತಿಗೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. 2008ರಲ್ಲಿ 80, 2013ರಲ್ಲಿ 122, 2018ರಲ್ಲಿ ಮತ್ತೆ 80, ಅದಕ್ಕಿಂತ ಕಮ್ಮಿ ಹೋಗಲಿಲ್ಲ. 2023ರಲ್ಲಿ 135 ಸ್ಥಾನ. ಅಂತಹ ನಾಯಕನನ್ನ ಏಕಾಏಕಿ ಯಾಕೆ ಇಳಿಸ್ತೀರಿ? ಜೈಲ್ಗೆ ಹೋಗಿ ಬಂದಿದ್ದಾರಾ? ಬಹುದೊಡ್ಡ ಭ್ರಷ್ಟಾಚಾರ ಹಗರಣಗಳ ದೊಡ್ಡ ಪಟ್ಟಿ ಇದೆಯಾ? ಅಥವಾ ಅವರೇ ಸಲ್ಲಿಸುವ ಅಫಿಡವಿಟ್ನಲ್ಲಿ ಎಷ್ಟು ಕ್ರಿಮಿನಲ್ ಕೇಸ್ಗಳಿದಾವೆ? ಅಥವಾ ಅವರಿಗೆ ಶಾಸಕರ ಬೆಂಬಲ ಇಲ್ವಾ? ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹೇಳಿ ಕೇಳಿ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದ ನಾಯಕನನ್ನ ಸಿಎಂ ಸ್ಥಾನದಿಂದ ಇಳಿಸಿ ಆ ಜಾಗಕ್ಕೆ ಪ್ರಬಲ ಸಮಾಜದ ನಾಯಕನನ್ನ, ಈಗಾಗಲೇ 6-8 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಸಮಾಜದಿಂದ, ಅಂತಹ ನಾಯಕನನ್ನ ಮತ್ತೆ ತಂದು ಕೂರಿಸ್ಬೇಕು ಅಂತ ಬಯಸ್ತಿದ್ದಾರೆ, ಕೇಳ್ತಿದ್ದಾರೆ. ಆದ್ರೆ ಈ ಹಿಂದೆ ದೇವರಾಜ ಅರಸು ಲೆಕ್ಕ, ಸರಿಕೊಪ್ಪ ಬಂಗಾರಪ್ಪ ಲೆಕ್ಕ, ಸಿದ್ದರಾಮಯ್ಯ ಲೆಕ್ಕ, ಸಾಕ್ಷಿ ಕಣ್ಮುಂದಿದೆ ರಿಸಲ್ಟ್. ಆಯಾಯ ನಾಯಕರನ್ನ ಇಳಿಸಿದಾಗ ಏನೇನಾಗಿದೆ ಕಾಂಗ್ರೆಸ್ ಸ್ಥಿತಿ ಅಂತ ಗೊತ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸುಲಭಕ್ಕೆ ದುಡುಕಿನ ನಿರ್ಧಾರ ತಗೊಳ್ಳುವಂತಹ ಸ್ಥಿತಿಲಿಲ್ಲ. ಹಳೆ ಹೈಕಮಾಂಡ್ ಆಗಿದ್ರೆ ಇಷ್ಟೊತ್ತಿಗೆ ಏನ್ ಬೇಕಾದ್ರೂ ಆಗ್ತಿತ್ತೇನೋ, ಆದ್ರೆ ಇವತ್ತು ಅಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಏನು ಅಂತ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು. ಸಿದ್ದರಾಮಯ್ಯ ಅವರ ಶಕ್ತಿ ಎಂಥದ್ದು, ತಾಕತ್ ಎಂಥದ್ದು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು. ಇದು ಕೂತು ಬಗೆಹರಿಸಿಕೊಳ್ಳಬಹುದಾದಂತಹ ಮತ್ತು ಒಂದು ಒಪ್ಪಂದಕ್ಕೆ ಬರಬಹುದಾದಂತಹ ಸಂಕ್ಲಿಷ್ಟ ಸಮಸ್ಯೆ, ಸಂಕೀರ್ಣ ಸಮಸ್ಯೆ. ಅದನ್ನ 4 ಗೋಡೆಗಳ ಮಧ್ಯೆ ಕ್ಲಿಯರ್ ಮಾಡ್ಕೊಳ್ಳದೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಇದೇ ಕಾರ್ಯಕರ್ತರು ನಾವೆಲ್ಲ ಒಂದು ಅಹಿಂದ ಅಂತ ಹೇಳ್ಕೊಂಡು ಹೋದವರು, ಇನ್ನುಳಿದ ಮೇಲ್ವರ್ಗದ ಸಮಾಜಗಳ ಜೊತೆಯಲ್ಲಿ ನಿಂತವರು ಈಗ ಯಾವ ರೀತಿ ಮಾತಾಡ್ಕೋಬೇಕು ಆ ನಾಯಕರಿಗೆ ಬಿಟ್ಟಂತಹ ವಿಚಾರ. ಎರಡನೇ ಸುದ್ದಿ, ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದ್ದು ಕ್ಲೈಮ್ಯಾಕ್ಸ್ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಕಗ್ಗಂಟು ಬಿಡಿಸಲು ವರಿಷ್ಠರು ಸರ್ಕಸ್ ಮಾಡ್ತಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗುತ್ತಿರುವ ಚಟುವಟಿಕೆಗಳ ವರದಿಯನ್ನು ರಾಹುಲ್ ಗಾಂಧಿ ಆಗಿಂದಾಗ್ಗೆ ತರಿಸ್ಕೊಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಜಾಸ್ತಿ ಇದೆ. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ನಿಷ್ಠಾವಂತ.
ಹೀಗಾಗಿ ನಾಯಕತ್ವ ವಿಚಾರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಿದ್ದಾರೆ. ಯಾರ ಪರವಾಗಿ ಅಥವಾ ಯಾರ ವಿರುದ್ಧವಾಗಿ ನಿರ್ಧಾರ ಕೈಗೊಂಡ್ರೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಭೇಟಿ ವೇಳೆಯೂ ಜಾತಿವಾರು ಅಂಕಿಅಂಶಗಳ ಬಗ್ಗೆ ಚರ್ಚೆ ನಡೆದಿದೆ. ಪ್ರಬಲ ಜಾತಿಗಳು ಮತ್ತು ನಿರ್ಣಾಯಕ ಜಾತಿಗಳ ಮಾಹಿತಿ ಸಂಗ್ರಹಿಸಿ ರಿಪೋರ್ಟ್ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೆಸೇಜ್, ವಾಟ್ಸಪ್ ಮೆಸೇಜ್, ಪ್ಲೀಸ್ ವೆಯ್ಟ್ ಐ ವಿಲ್ ಕಾಲ್ ಯು ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಏನಾಗಬಹುದು ಕ್ಲೈಮ್ಯಾಕ್ಸ್ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಡಿ ಕೆ ಶಿವಕುಮಾರ್ ಅನ್ನುವಂತಹ ನಾಯಕ ಖುದ್ದು ಸಿದ್ದರಾಮಯ್ಯ ಅವರೇ ಹೇಳಿರೋ ಪ್ರಕಾರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯುತ್ತಮ ಸಂಘಟನಾ ಚತುರ ಯಾರಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು. 135 ಸ್ಥಾನ ಕಾಂಗ್ರೆಸ್ ಗಳಿಸೋದಕ್ಕೆ 2023ರಲ್ಲಿ ಕೇವಲ ಸಿದ್ದರಾಮಯ್ಯ ಕಾರಣ ಅಂತ ಹೇಳುವಂಥದ್ದು ತಪ್ಪು. ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ, ಅವರು ಕೂಡ ಬೆವರು ಹರಿಸಿದ್ದಾರೆ. ಯಾವ ರೀತಿಯ ಬೆವರು ಅಂತ ಕೇಳಬೇಡಿ. ನೈಟ್ ಪಾಲಿಟಿಕ್ಸ್ ಇರಬಹುದು, ಮತ್ತೊಂದಿರಬಹುದು, ಮಗದೊಂದಿರಬಹುದು. ಇಲ್ಲಾಂದ್ರೆ ಸುಮಾರು 28 ಶಾಸಕರಿಗೆ, ಯುವ ನಾಯಕರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಂಡ್ ಬಂದಂತಹ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಇವತ್ತು ಅದೇ ನಾಯಕರು ನಿಂತಿದ್ದಾರೆ. ಧೈರ್ಯವಾಗಿ ನಾನು ಡಿ ಕೆ ಪರ ಅಂತ ಹೇಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವ್ರು ಇಲ್ಲದೆ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೂ ಒಂದು ನಂಬರ್ ಇದೆ ಅಂತ ತೋರಿಸ್ತಿರೋ ಸಂದರ್ಭದಲ್ಲಿ, ಯಾಕಂದ್ರೆ ಸಿದ್ದರಾಮಯ್ಯ ಮಾಸ್ ಲೀಡರ್, ನೋ ಡೌಟ್ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ರಾಜ್ಯದಲ್ಲಿ, ಬಿಜೆಪಿಯ ಮಾಸ್ ಲೀಡರ್ ಯಡಿಯೂರಪ್ಪ, JDSನ ರಾಜ್ಯದ ಅತಿ ಹಿರಿಯ ಮಾಸ್ ಲೀಡರ್ ಅದು ದೇವೇಗೌಡರು. ಇಂತಹ ಸಂದರ್ಭದಲ್ಲಿ ಒಬ್ಬ ಮಾಸ್ ಲೀಡರನ್ನು ಎದುರಾಕೊಂಡು ಅವರ ಸರ್ಕಾರವನ್ನು, ಅವರನ್ನು CM ಸ್ಥಾನದಿಂದ ಇಳಿಸೋದು ಇದೆಯಲ್ಲ ಸುಲಭದ ಮಾತಲ್ಲ. ರಾಜಸ್ಥಾನ, ಮಧ್ಯಪ್ರದೇಶದ ನೂರಾರು ಎಕ್ಸಾಂಪಲ್ ಕೊಡಬಹುದು. ಆದರೆ ಅದು ರಾಜಸ್ಥಾನ, ಮಧ್ಯಪ್ರದೇಶ, ಇದು ಕರ್ನಾಟಕ. ಹಾಗೆ ಲೆಕ್ಕ ಹಾಕಿದ್ರೆ 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅವರ ಬಹುದೊಡ್ಡ ಅಲೆಯ ಮಧ್ಯೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆಲ್ಲೋಕೆ ಸಾಧ್ಯ ಆಗ್ತಿತ್ತ? ಬಿಹಾರದ ಲೆಕ್ಕದಲ್ಲೇ ನೋಡೋದಾದ್ರೆ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಕರ್ನಾಟಕ, ಯಾವುದೋ ಬಿಹಾರ, ಯಾವುದೋ ರಾಜಸ್ಥಾನ, ಮಧ್ಯಪ್ರದೇಶ ಅಲ್ಲ. ಆದರೂ ರಾಹುಲ್ ಗಾಂಧಿ ಯಾವ ರೀತಿ ನಿರ್ಧಾರ ತಗೋತಾರೆ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿರುವಂಥದ್ದು. ಮೂರನೇ ಸುದ್ದಿ, CM ಗದ್ದುಗೆ ಏರಲು ಡಿ ಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಿದ್ದಾರೆ. ಇದರ ಭಾಗವಾಗಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಭೇಟಿಯನ್ನ ಮಾಡ್ತಿದ್ದಾರೆ. KJ ಜಾರ್ಜ್ ಆಯಿತು, ಜಮೀರ್ ಅಹಮದ್ ಖಾನ್ ಆಯಿತು, ಪ್ರಿಯಾಂಕ್ ಖರ್ಗೆ ಆಯಿತು, ಮುನಿಯಪ್ಪ ಅವರ ಭೇಟಿ ಆಯಿತು, ಸತೀಶ್ ಜಾರಕಿಹೊಳಿ ಅವರ ಜೊತೆಲೂ ಕೂಡ ರಹಸ್ಯ ಭೇಟಿ ಮಾಡಿರುವಂಥದ್ದು. 1.5 ಗಂಟೆಗಳ ಕಾಲ ಖಾಸಗಿ ಹೋಟೆಲ್ನಲ್ಲಿ ಗಂಭೀರ ಚರ್ಚೆ ನಡೆಸಿರುವಂಥದ್ದು. ಅಲ್ಲೂ ಕೂಡ ಅವ್ರು ಕೇಳಿರುವಂಥದ್ದು, ನೋಡಿ ನನಗೊಂದು ಅವಕಾಶ ಮಾಡಿಸ್ಕೊಡಿ, ನೀವು DCM ಆಗಿ KPCC ಅಧ್ಯಕ್ಷರು ನೀವೇ ಆಗಿರ್ತೀರಿ, ಜೊತೆಲಿ ಒಟ್ಟಿಗೆ ಹೋಗೋಣ, ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಮನವೊಲಿಸಬೇಕು ಅಂತಹ ಮಾತನ್ನು ಹೇಳಿದಾಗ ಖುದ್ದು ಡಿ ಕೆ ಶಿವಕುಮಾರ್ ಅವರು ಇಂತಹ ಮಾತನ್ನು ಹೇಳಿದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಒಂದು ಆ್ಯಸ್ ಯೂಶುವಲ್ ಸ್ಮೈಲ್, ನಾನು ಎಷ್ಟು ಹೇಳಬಹುದು ಅಷ್ಟನ್ನೇ ಹೇಳ್ತೀನಿ, ಯಾಕಂದರೆ ನಾನು ಅವರನ್ನು ಒಪ್ಪಿಸುವಂತಹ ಸಾಮರ್ಥ್ಯ ನನಗಿಲ್ಲ. ಅವರು ಹೇಳಿ ಕೇಳಿ ನನ್ನ ನಾಯಕರು, ನೀವು ಹೇಳಿದ ಮಾಹಿತಿಯನ್ನು ಅವ್ರಿಗೆ ತಲುಪಿಸಬಹುದೇ ವಿನಃ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ, ಅದರ ಜೊತೆಯಲ್ಲಿ ನೀವು ಕೊಟ್ಟ ಆಮಿಷಗಳ ಬಗ್ಗೆ ನಾನೇನು ಮಾಡೋಕ್ಕಾಗಲ್ಲ ಅಂತ ನಕ್ಕು ಸುಮ್ಮನಾದಂತಹ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕ ಕೂಡ ಪಕ್ಕ ಇದೆ. ಅದು ಅಹಿಂದ ಎರಡನೇ ಸಾರಥಿ ಸಿದ್ದರಾಮಯ್ಯ ಅವರ ನಂತರ ಸತೀಶ್ ಜಾರಕಿಹೊಳಿ. ಆ ಕಾರಣಕ್ಕೋಸ್ಕರ ಅವರು ದುಡುಕಿನ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಆಮಿಷಗಳು ಕೊಟ್ಟರೂ ಕೂಡ ಸತೀಶ್ ಜಾರಕಿಹೊಳಿನೇ ಆಗಿರ್ತಾರೆ. ನಾಲ್ಕನೇ ಸುದ್ದಿ, ನಿನ್ನೆ ರಾತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಔತಣಕೂಟದಲ್ಲಿ 9ಕ್ಕೂ ಹೆಚ್ಚು ಆಪ್ತ ಶಾಸಕರು ಭಾಗಿಯಾಗಿದ್ರು. DKC ಭೇಟಿ ವೇಳೆ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಸತೀಶ್ ಜಾರಕಿಹೊಳಿ ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ 20ರಿಂದ 25 ಮಂದಿ ಶಾಸಕರು ಒಂದುಗೂಡ್ತಾರೆ. ಅಷ್ಟೊಂದು ಸಾಮರ್ಥ್ಯ, ಪ್ರಭಾವ ಹೊಂದಿರುವ ವ್ಯಕ್ತಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಭಾರಿ ಮಹತ್ವ ಪಡ್ಕೊಂಡಿದೆ. ಇದೀಗ ಆಪ್ತರಾದ ಹಂಪನಗೌಡ ನಾಯಕ್, ಕಂಪ್ಲಿ ಗಣೇಶ್, ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಪಠಾಣ್, ವಿಶ್ವಾಸ್ ವೈದ್ಯ, ಪ್ರಕಾಶ್ ಕೋಳಿವಾಡ, ಪಾವಗಡ ವೆಂಕಟೇಶ್ ಜೊತೆ ಔತಣಕೂಟದ ನೆಪದಲ್ಲಿ ಸಭೆ ನಡೆಸಿರುವಂಥದ್ದು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರ ಈ ನಡೆ ಭಾರಿ ಕುತೂಹಲ ಕೆರಳಿಸಿದೆ. ಒಂದು, ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ಕೂತು ಹೊಸದಾಗಿ ಗೆದ್ದಂತಹ ಕೆಲ ಶಾಸಕರು, 7-8 ಶಾಸಕರು, ನಾಯನ ಮೋಟಮ್ಮ, ಶರತ್ ಬಚ್ಚೇಗೌಡ, ಹೀಗೆ ಒಂದಷ್ಟು ಜನ, ಉದಯ್ ಗೌಡ್ರು ಸೇರಿದಂತೆ, ಅವ್ರು ಮತ್ತೆ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅವರ ಮೆಸೇಜ್ಗೆ ಟಕ್ಕರ್ ಕೊಡಲಿಕ್ಕೆ ಇಲ್ಲಿ ಪ್ರಭಾವಿ ಸಮಾಜಗಳ ನಾಯಕರನ್ನ, ದಮನಿತ ಸಮಾಜಗಳ ನಾಯಕರನ್ನ ಒಟ್ಟುಗೂಡಿಸ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಕೂಡ ಟಕ್ಕರ್ ಕೊಟ್ಟಿರೋ ಸಾಧ್ಯತೆ ಇದೆ. ಅಲ್ಲ ಅಂದರೆ ನಮ್ಮ ಹತ್ರನೂ ಇಷ್ಟು ಜನ ಇದ್ದಾರೆ ನೋಡ್ರಿ, ನಾವು ಗೇಮ್ ಮಾಡಬಲ್ಲೆವು. ಯಾಕಂದರೆ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಇತಿಮಿತಿಲಿರಬೇಕು, ಯಾರೇ ಆಗಲಿ ಹೈಕಮಾಂಡ್ ಎಲ್ಲ ನೋಡ್ಕೊಳ್ತಿದೆ
ಅನ್ನೋ ಮೂಲಕ ಡಿ.ಕೆ. ಬಣಕ್ಕೆ ಟಕ್ಕರ್ ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರ ಈ ಔತಣಕೂಟ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲಿಸ್ತಾರೆ ಅಂತಲ್ಲ. ಯಾಕಂದರೆ ಒಬ್ಬ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ 30 ಶಾಸಕರನ್ನ ತಮ್ಮ ಜೊತೆ ನಿಲ್ಲಿಸಿಕೊಳ್ಳುವ ತಾಕತ್ತಿದೆ. ಅದೇ ಡಿ.ಕೆ. ಶಿವಕುಮಾರ್ ಅವರು ಹರಸಾಹಸ ಪಟ್ಟು ಪ್ರಯತ್ನ ಬಿದ್ದರೆ ಈಗ 37 ಶಾಸಕರು ಅವ್ರ ಜೊತೆಲಿ ನಿಂತಿದ್ದಾರೆ. ಅದಕ್ಕೂ ಮುಂಚೆ 7-8 ಶಾಸಕರಿದ್ದರು. ಅದರರ್ಥ ಡಿ.ಕೆ. ಶಿವಕುಮಾರ್ ಅವರಿಗೆ ಸರಿಸಮನಾದಂತಹ ತಾಕತ್ತು ಒಬ್ಬ ಸತೀಶ್ ಜಾರಕಿಹೊಳಿಗೂ ಕೂಡ ಇದೆ. ಅವರು ಕೂಡ CM ಆಗಬಹುದಾದಂತಹ ಎಲ್ಲ ಸಾಮರ್ಥ್ಯಗಳಿರುವ ನಾಯಕ. ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ ಅಂದರೆ ಅವರು ಆತುರದ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನಂಬಿ ನೆಚ್ಚಿ ಕೂತಿದೆ. 5ನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ನಲ್ಲಿನ ಗೊಂದಲ ಹಾಗೂ ಕಲಹದ ಸಮಯವನ್ನೇ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳಲು ಹೊರಟಂತಿದೆ. ಇದೀಗ ಬಿಜೆಪಿ ಭರ್ಜರಿ ಮೆಸೇಜ್ ಒಂದನ್ನು ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ರವಾನಿಸಿದೆ. ಡಿ.ಕೆ.ಗೆ ಬಾಹ್ಯ ಬೆಂಬಲ ಕೊಡುವುದಾದರೆ ಮತ್ತು ವರಿಷ್ಠರು ತೀರ್ಮಾನ ಮಾಡಿದ್ರೆ ನಾವು ಸಿದ್ಧರಿದ್ದೀವಿ ಹೀಗಂತ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ನಾವು ಡಿ.ಕೆ.ಶಿ ಸಹವಾಸಕ್ಕೆ ಹೋಗೋದಿಲ್ಲ, ಡಿ.ಕೆ.ಶಿ ಬಳಿ 70 ಶಾಸಕರ ಬೆಂಬಲ ಇದ್ರೆ ಅವರ ಹೈಕಮಾಂಡೇ ಅವರನ್ನ ಸಿಎಂ ಮಾಡ್ತಿತ್ತು ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಪರ್ಯಾಯ ವ್ಯವಸ್ಥೆ ಕುರಿತ ಒಂದು ಪ್ರಶ್ನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಕೂಡ ಇದೇ ರೀತಿಯಲ್ಲಿದೆ. ಯಾಕಂದ್ರೆ ಮಧ್ಯಂತರ ಚುನಾವಣೆ ಆಗೋದನ್ನ ನಾನು ವಿರೋಧಿಸ್ತೀನಿ, ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತೆ ಅನ್ನುವಂತಹ ಮಾತನ್ನ ಆರ್ ಅಶೋಕ್ ಅವರು ಹೇಳಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಒಕ್ಕಲಿಗ ಸಮಾಜದ ನಾಯಕರು ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಆ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಂತ ಅಲ್ಲಿನ 66 ಶಾಸಕರ ಪೈಕಿ 20 ಒಕ್ಕಲಿಗ ಸಮಾಜದ ಅಥವಾ 15-20 ಒಕ್ಕಲಿಗ ಸಮಾಜದ ಶಾಸಕರು ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂದರೆ ಟೋಟಲ್ ನಂಬರ್ 75 ಆಗುತ್ತೆ. ಇನ್ನುಳಿದ 18 JDS ಶಾಸಕರು ಸುಲಭಕ್ಕೆ ಒಪ್ಕೊಳ್ಳೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಕಷ್ಟ ಎಷ್ಟು ದೊಡ್ಡದಿದೆ ಅಂದರೆ ಅವರ ಸಂಯಮ ಮತ್ತು ತಾಳ್ಮೆಯನ್ನು ಯಾವುದೇ ರಾಜಕೀಯ ವಿರೋಧಿಯಾಗಲಿ ಕೂಡ ಈ ಸಂದರ್ಭದಲ್ಲಿ ಶ್ಲಾಘಿಸಬೇಕು, ಒಂದು ಸೆಲ್ಯೂಟ್ ಕೂಡ ಮಾಡಬೇಕು. ಅಷ್ಟರ ಮಟ್ಟಿಗೆ ಸಂಯಮದಿಂದ ವರ್ತಿಸ್ತಿದ್ದಾರೆ. ಮಾಧ್ಯಮಗಳ ಮುಂದೆ ಕೂಡ ಅವರು ಕೂಡ ದುಡಿದಿದ್ದಾರೆ. ಅವ್ರಿಗೂ ಕೂಡ DCM KPCC ಪೋಸ್ಟ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಆಗಿದೆಯೋ ಬಿಟ್ಟಿದೆಯೋ ಲೆಕ್ಕಾಚಾರ, ಮಾತುಕತೆ ಆಗಿದೆಯೋ ಇಲ್ವೋ, ಆದರೆ ಆಗಿದೆ ಅನ್ನೋದನ್ನ ಪ್ರತಿಪಾದನೆ ಮಾಡ್ತಾನೆ. ಈಗ ಅದನ್ನು ಜೀವಂತವಾಗಿರಿಸಿಕೊಂಡು ಮತ್ತಷ್ಟು ಒತ್ತಡಕ್ಕೆ ತಳ್ಳುವಂತಹ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. 6ನೇ ಸುದ್ದಿ, DCM ಡಿ.ಕೆ. ಶಿವಕುಮಾರ್ ಮಹಾನ್ ದೈವಭಕ್ತ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅನ್ನುವಂತಹ ನಂಬಿಕೆ ಅವರದ್ದು. ಪವರ್ ಶೇರಿಂಗ್ ವಿಚಾರದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಳ್ಳಲು ನಿರಂತರವಾಗಿ ದೇವರ ಮೊರೆ ಹೋಗಿದ್ದಾರೆ. ಹೋದಲ್ಲೆಲ್ಲ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಡಿ.ಕೆ.ಶಿ ಮನೆಗೆ ನಾಗಸಾಧುಗಳು ಬಂದಿದ್ರು. CM ಸ್ಥಾನ ದೊರಕಲೆಂದು ಆಶೀರ್ವಾದವನ್ನು ಮಾಡಿದ್ರು. ಈ ಬೆನ್ನಲ್ಲೇ ಹಂದನಕೆರೆ ಅಜ್ಜಯ್ಯನ ಗದ್ದುಗೆಗೆ ಡಿ.ಕೆ. ಶಿವಕುಮಾರ್ ಅವರ ಭೇಟಿಯಾಗಿರುವಂಥದ್ದು. ಯಾಕಂದರೆ ಅಲ್ಲಿಗೆ ಹೋಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ನಿವಾಸಕ್ಕೆ ಅಜ್ಜಯ್ಯನ ಗದ್ದುಗೆ ಬಂದಿದೆ. ಕುಟುಂಬ ಸಮೇತರಾಗಿ ಡಿ.ಕೆ. ಶಿವಕುಮಾರ್ ಅವರು ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜೇನುಕಲ್ ಸಿದ್ದೇಶ್ವರ ಉತ್ಸವ ಮೂರ್ತಿಯನ್ನು ಬೆಂಗಳೂರಿನ ನಿವಾಸಕ್ಕೆ ಕರೆಸಿಕೊಂಡಿದ್ರು. ಕುಟುಂಬದವರೊಂದಿಗೆ ಡಿ.ಕೆ. ಶಿವಕುಮಾರ್ ಅವರು ಸಂಕಲ್ಪ ಪೂಜೆ ಸಲ್ಲಿಸಿದ್ರು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ರಾರ್ಥನೆಗೆ ಫಲ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೂಜೆಗಳಿಂದ CM ಆಗಬಹುದು ಅನ್ನೋದಾದರೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾಮಪತ್ರ ಸಲ್ಲಿಕೆಗೂ ಮುಂಚೆ ಎಲ್ಲರೂ ಪೂಜೆ ಮಾಡಿಸ್ತಾರೆ. ಶಾಸಕರ ಬಲವೂ ಬೇಕು, ನಾಯಕತ್ವದ ಗುಣವೂ ಬೇಕು, ಸಂಪನ್ಮೂಲವೂ ಬೇಕು. ಡಿ.ಕೆ. ಶಿವಕುಮಾರ್ ಅವರ ಬಳಿ ಎಲ್ಲಕ್ಕಿಂತಲೂ ಜಾಸ್ತಿ ಸಂಪನ್ಮೂಲ ಇದೆ. ಆದರೆ ಶಾಸಕರ ನಂಬರ್ ತುಂಬ ಕಮ್ಮಿ ಇದೆ. ಅವರ ಮೇಲೆ ವಿಶ್ವಾಸ ಇಡುವಂತಹ ಶಾಸಕರ ಸಂಖ್ಯೆ ದೊಡ್ಡದಾಗಿ ಇಲ್ಲ. ಅದನ್ನೇ ಆರ್ ಅಶೋಕ್ ಅವರು ಹೇಳ್ತಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ 70 ಜನ ಇದ್ದಿದ್ರೆ ಹೈಕಮಾಂಡ್ ಅವರನ್ನು CM ಮಾಡ್ತಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಿರುವಂಥದ್ದು. ದೇವರು ಕೂಡ ಬೇಕು, ಆದರೆ ದೇವರಿಗಿಂತ ಜಾಸ್ತಿ ಶಾಸಕರ ಬೆಂಬಲ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜಕಾರಣಿ ಆಗಿರಬಹುದು, ತಾಯ್ತಾ ಕಟ್ಟಿಸ್ಕೊಂಡು CM ಕುರ್ಚಿಲಿ ಕೂರ್ತೀನಿ ಅಥವಾ ಮತ್ತೊಂದು ಆಗೋದಿಲ್ಲ. 7ನೇ ಸುದ್ದಿ, ಕೆಲವರು ಡಿ.ಕೆ. ಶಿವಕುಮಾರ್ ಅವರು CM ಮಾಡಬೇಕಂತ ಪಟ್ಟು ಹಿಡಿದಿದ್ದಾರೆ. ಇನ್ನೂ ಕೆಲವರು 5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ. ಈ ನಡುವೆ ಮಾಜಿ ಸಚಿವ KN ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗೆ ಹೋಗೋಣ, ಬಹುಮತ ತಂದು ಡಿ.ಕೆ. ಶಿವಕುಮಾರ್ ಅವರು 5 ವರ್ಷ CM ಆಗಲಿ, ಇದು ನನ್ನ ಚಾಲೆಂಜ್ ಅಂತ ಸವಾಲು ಎಸ್ತಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾತಾಡಿರುವಂತಹ ರಾಜಣ್ಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿದ್ದೇವೆ. ಈ ಗೊಂದಲಗಳಿಗೆಲ್ಲ
CLP ಸಭೆಯಲ್ಲೇ ತೀರ್ಮಾನ ಆಗಬೇಕು. ನಾಯಕತ್ವದ ಬಗ್ಗೆ ಹೈಕಮಾಂಡ್ ಮಾತಾಡಬಾರದು ಎಂದು ಹೇಳಿದ್ದಾರೆ. ನನ್ನ ವೈಯಕ್ತಿಕ ಆಶಯ ಸಿದ್ದರಾಮಯ್ಯ 5 ವರ್ಷ CM ಆಗಿರಬೇಕು. 2013ರ ಚುನಾವಣೆಯಲ್ಲಿ ಪರಮೇಶ್ವರ್ ಪಕ್ಷವನ್ನ ಅಧಿಕಾರಕ್ಕೆ ತಂದರು. DK ಶಿವಕುಮಾರ್ ಅವರು ಇವತ್ತು ಕೂಲಿ ಕೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಪರಮೇಶ್ವರ್ ಅವರಿಗೆ ಹಳೆ ಕೂಲಿ ಇನ್ನೂ ಕೊಟ್ಟಿಲ್ಲ. ಮೊದಲು ಕೊಡ್ಬೇಕಲ್ವಾ? ಹಳೆ ಕೂಲಿ ಪರಮೇಶ್ವರ್ ಅವರಿಗೆ ಕ್ಲಿಯರ್ ಆಗಲಿ. ನಮ್ಮ ಮೊದಲ ಆಶಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಪರಮೇಶ್ವರ್ ಅವರು CM ಆಗಲಿ. ಇದು ನನ್ನ ಅಭಿಪ್ರಾಯ. ಅದು ಸಾಧ್ಯ ಆಗಿಲ್ಲ ಅಂದ್ರೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. 113 ತಂದ್ರೆ ಅವರೇ CM ಆಗಲಿ. ರಾಜಣ್ಣ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಿಂತು ಗೆಲ್ಲೋ ಮೂಲಕ ತಮ್ಮ ತಾಕತ್ತನ್ನು ಪ್ರದರ್ಶಿಸುವ ಮತ್ತು ತುಮಕೂರು ಜಿಲ್ಲೆಯ ಮಟ್ಟಿಗೆ ಅಪ್ಪಟ ಸಿದ್ದರಾಮಯ್ಯನ ರೀತಿಯಲ್ಲಿ ವರ್ತಿಸುವ, ರಾಜಕಾರಣ ಮಾಡುವ, ಎಲ್ಲ ರೀತಿಯಲ್ಲೂ ಮೇಲ್ವರ್ಗಗಳ ವಿರುದ್ಧ ಕಟು ಟೀಕೆ ಅಂದರೆ ರಾಜಕೀಯವಾಗಿ ಮಾಡುವಂತಹ ಟೀಕೆ, ನೇರವಾಗಿ ಮಾತಾಡುವಂತಹ ಫಿಲ್ಟರ್ಲೆಸ್ ಟಂಗ್ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಬಹುದೊಡ್ಡ ವಿರೋಧಗಳನ್ನು ಕಟ್ಕೊತಾನೆ ಇರ್ತಾರೆ. ಆದರೆ ಆಂತರ್ಯದಲ್ಲಿ ಹೃದಯ ಡಬ್ ಅನ್ನುತ್ತೋ ಏನೋ ರಾಜಣ್ಣ ಅವರಿಗೆ ಅಹಿಂದ ಅಂತ ಅನ್ನುತ್ತೆ. ಆ ಕಾರಣಕ್ಕೋಸ್ಕರನೇ ಅವರು ವಿನಾಕಾರಣವಾಗಿ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಿದ ನಾಯಕನ ವಿರುದ್ಧ ಕಟು ಟೀಕೆಯನ್ನು ಮಾಡುವ ಮೂಲಕ ಸವಾಲು ಎಸೆದಿದ್ದಾರೆ. ಸವಾಲನ್ನು ಯಾರು ಸ್ವೀಕರಿಸ್ತಾರೆ? 8ನೇ ಸುದ್ದಿ, ರಾಹುಲ್ ಗಾಂಧಿ ಭೇಟಿ ಮಾಡಿದ್ದರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದೇನೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿಬಿಟ್ಟಿದ್ದಾರೆ. AICC ಅಧ್ಯಕ್ಷರು ಎಲ್ಲವನ್ನ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ. ಹೀಗಾಗಿ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಲಿದೆ. ಯಾವುದೇ ಕ್ಲೈಮ್ಯಾಕ್ಸ್ ದಿನಾಂಕ ಇನ್ನೂ ಫಿಕ್ಸ್ ಆಗಿಲ್ಲ ಅನ್ನೋ ಮೂಲಕ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ರೀತಿಯಲ್ಲಿ ಮಾತಾಡಿರುವಂಥದ್ದು. ಖರ್ಗೆ ಅವರು CM ಆಗಬೇಕು ಅನ್ನೋದು ಪ್ರಸ್ತುತ ಅಲ್ಲ. ಪರಮೇಶ್ವರ್ ಈ ಹಿಂದೆ DCM ಆಗಿದ್ದವರು, PCC ಅಧ್ಯಕ್ಷರಾಗಿ ದೀರ್ಘಕಾಲ ಇದ್ದವರು, ನಮ್ಮ ಪಕ್ಷದಲ್ಲಿ ಅರ್ಹತೆ ಇರೋ ಬಹಳ ನಾಯಕರಿದ್ದಾರೆ ಅಂತ ಮಾರ್ಮಿಕವಾಗಿ ಹೇಳಿರುವಂತಹ ಖರ್ಗೆ ಅವರು ಬೇರೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯಾರೊಬ್ಬರಿಂದ ಪಕ್ಷ ನಿಂತಿಲ್ಲ. ಸಿದ್ದರಾಮಯ್ಯಗಿಂತ ಮುಂಚೆಯೂ ಕಾಂಗ್ರೆಸ್ ಇತ್ತಲ್ಲ. ಸಿದ್ದರಾಮಯ್ಯ ಛಾಪು ರಾಜ್ಯದ ಎಲ್ಲ ಸಮುದಾಯಗಳ ಮೇಲಿದೆ. ಸಿದ್ದರಾಮಯ್ಯ ಅವರನ್ನ CM ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಎಲ್ಲರೂ ಕಾರ್ಯಕರ್ತರಿಂದ ಬೆಳೆದವರು ಅನ್ನೋ ಮಾತನ್ನ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಪರೋಕ್ಷವಾಗಿ ದಲಿತ CM ಬಗ್ಗೆ ಧ್ವನಿ ಎತ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಲಿ. ಆಗಲಿಲ್ಲ ಅಂದ್ರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಯಸ್ತಿದ್ದಾರೆ ಅನ್ನೋದಾದ್ರೆ DK ಶಿವಕುಮಾರ್ ಅವರ ಲೆಕ್ಕ ಏನಾಗಬಹುದು? 9ನೇ ಸುದ್ದಿ, ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ರಿಲೀಫ್ ಸಿಕ್ಕಿದೆ. ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀ ಸೇರಿದಂತೆ ಹಾಸ್ಟೆಲ್ ವಾರ್ಡನ್ ರಶ್ಮಿ, ಮಠದ ಮ್ಯಾನೇಜರ್ ಪರಮಶಿವಯ್ಯರನ್ನ ನಿರ್ದೋಷಿ ಎಂದು ಚಿತ್ರದುರ್ಗದ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. 2022 ಆಗಸ್ಟ್ನಲ್ಲಿ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಅದೇ ವರ್ಷ ಆಗಸ್ಟ್ 22ರಂದು ಚಿತ್ರದುರ್ಗದ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು. ಸತತ 3 ವರ್ಷಗಳ ಕಾಲ ಪೋಕ್ಸೋ ಕೇಸ್ ವಿಚಾರಣೆ ನಡೆಸಲಾಗಿತ್ತು. ಈ ಪ್ರಕರಣದಲ್ಲಿ 14 ತಿಂಗಳ ಕಾಲ ಜೈಲಿನಲ್ಲಿದ್ದ ಶ್ರೀಗಳು 2023 ನವೆಂಬರ್ 16ರಂದು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು. ಇದೀಗ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿದ್ದು, ಈ ಬಗ್ಗೆ ಮುರುಘಾ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಮಾತನಾಡುವ ಸಂದರ್ಭ ಕಡಿಮೆ ಇದೆ, ಇನ್ನಷ್ಟು ದಿನ ಮೌನವನ್ನು ಮುಂದುವರಿಸ್ತೀನಿ, ಮುಂದೆ ಸುದ್ದಿಗೋಷ್ಠಿ ಕರೆದು ಉತ್ತರ ನೀಡುವುದಾಗಿ ಹೇಳಿದ್ರು. ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ನಿರ್ದೋಷಿ ಅಂತ ಘೋಷಣೆ ಮಾಡಿರುವಂಥದ್ದು, ತೀರ್ಪು ಕೊಟ್ಟಿರುವಂಥದ್ದು. ಇನ್ನೊಂದ್ಸಲ ಹೇಳ್ತೀನಿ, ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ನಿರ್ದೋಷಿ ಆಗಿದ್ದಾರೆ. ಇದು ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಿರುವಂತಹ ಆದೇಶ. ಅದನ್ನು ಈ ನೆಲದ ಚೌಕಟ್ಟಿನಲ್ಲಿ, ಈ ನೆಲದ ಸಂವಿಧಾನಕ್ಕೆ ಗೌರವಿಸಿ, ಈ ನೆಲದ ಕಾನೂನುಗಳನ್ನು ಆರಾಧಿಸುವಂತಹ ಜನ ಒಪ್ಪಲೇಬೇಕು. 10ನೇ ಸುದ್ದಿ, ಕರ್ನಾಟಕದ 9 ಜಿಲ್ಲೆಗಳನ್ನು ಒಳಗೊಂಡ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ HD ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಕರ್ನಾಟಕದ ಕೈಗಾರಿಕೆ ಹಾಗೂ ಸಾಗಣೆ ಕ್ಷೇತ್ರಗಳಿಗೆ ಪರಿವರ್ತನಾತ್ಮಕ ಕಾಯಕಲ್ಪ ನೀಡುವ ಈ ಯೋಜನೆಗೆ ಒಲವು ತೋರಿದ್ದು, ಕೇಂದ್ರದ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು HDKಗೆ ಪತ್ರ ಬರೆದಿದ್ದಾರೆ. ನವೆಂಬರ್ 13ರಂದು ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾಗಿದ್ದ HD ಕುಮಾರಸ್ವಾಮಿ ಅವರು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ, ಹಾಸನ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ರಾಯಚೂರು ಮತ್ತು ಬೀದರ್ ಜಿಲ್ಲೆಗಳನ್ನು ಒಳಗೊಂಡಂತಹ NICDP ಅನುಷ್ಠಾನಕ್ಕೆ ಮನವಿ ಸಲ್ಲಿಸಿ ಮಾತುಕತೆ ನಡೆಸಿದ್ರು. ಈ ಪ್ರಸ್ತಾವನೆಯನ್ನ ಪರಿವರ್ತನಾತ್ಮಕ ಪರಿಕಲ್ಪನೆ ಎಂದು ಶ್ಲಾಘಿಸಿದ್ದ ಗೋಯಲ್ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕದ ಪ್ರಾದೇಶಿಕ ಸಮತೋಲಿತ ಕೈಗಾರಿಕಾ ಅಭಿವೃದ್ಧಿಗೆ ಇದು ಪೂರಕವಾಗಿದೆ. ಇಂತಹ ಆಕಾಂಕ್ಷೆಗಳನ್ನು ಈಡೇರಿಸುವ ನೀತಿಯನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಈ ಕ್ರಮವು ಒಂದು ಪ್ರಮುಖ ಆರಂಭಿಕ ಹೆಜ್ಜೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆ ಕೈಗಾರಿಕಾ ಪಾರ್ಕ್ಗಳು,
ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ, ಪ್ರಾದೇಶಿಕ ಪೂರೈಕೆ ಸಂಪರ್ಕಗಳನ್ನು ಮತ್ತಷ್ಟು ಬಲಪಡಿಸಲು ಸಹಕಾರಿಯಾಗಲಿದೆ. ಹಾಗೂ ಹುಬ್ಳಿ ಧಾರವಾಡ, ಮಂಗಳೂರಲ್ಲಿ ಸಾಗಣೆ ಮತ್ತು ಉತ್ಪಾದನೆಯಿಂದ ಮೊದಲುಗೊಂಡು ರಾಯಚೂರಿನಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೈಸೂರು ಮತ್ತು ಕೋಲಾರದಲ್ಲಿ ಮೌಲ್ಯವರ್ಧಿತ ವಲಯಗಳ ವಿಸ್ತರಣೆಗೆ ವಿಶೇಷ ಕೈಗಾರಿಕಾ ಸಮೂಹಗಳನ್ನು ಉತ್ತೇಜಿಸುತ್ತದೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಇದು ಇವತ್ತಿನ ಪ್ರಮುಖ ಸುದ್ದಿ ಆಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ, ಸಮಗ್ರವಾಗಿ, ಬಲು ಬೇಗ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.